ನಕ್ಸಲರು ಶರಣಾಗತಿ ಆದರು ಸರ್, ಅವರ ವೆಪನ್ಗಳು ಏನಾಯಿತು ಅನ್ನೋದು ಪ್ರಶ್ನೆ ಶುರುವಾಗಿದೆ ಸರ್. ಅಲ್ಲ, ಈಗ ಅದನ್ನು ಹುಡುಕಿಸ್ಬೇಕು. ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಪರಿಹಾರ ಕೊಡೋ ವಿಚಾರದಲ್ಲಿ ಮತ್ತು ಅವ್ರಿಗೆ ಪುನರ್ವಸತಿ ಕಲ್ಪಿಸೋ ವಿಚಾರದಲ್ಲಿ ಸರ್ಕಾರ ತೋರಿಸಿದಂಥ ಮುತುವರ್ಜಿಯನ್ನು ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ಳೋ ವಿಚಾರದಲ್ಲಿ ತೋರಿಲ್ಲ ಅಂತ ಸರ್ ಬಿಜೆಪಿ. ಇಲ್ಲ, ಅವ್ರು ಹೇಳ್ತಾ ಇರ್ತಾರೆ ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ. ಈಗ ಶಸ್ತ್ರಾಸ್ತ್ರ ಹುಡುಕಬೇಕು, ಅವ್ರು ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗುತ್ತೆ, ಅವ್ರನ್ನ ಸಹಾಯನೂ ತಗೋಬೇಕಾಗುತ್ತೆ. ಅದನ್ನು ಕೇಳಿಕೊಂಡು ಮಾಡ್ತಾರೆ. ಅದಕ್ಕೆ ಹೌದು, ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ, ಅದನ್ನು ಮಾಡ್ತಾರೆ. ಬಿ ಜೆ ಪಿಯವ್ರಿಗೇನು ಗೊತ್ತಿಲ್ಲ, ಅವರು ಕೂಡ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರಲ್ಲ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ, ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಲ್ವ. ಸರ್, ಈಗ ಇಷ್ಟೇ ನಕ್ಸಲರ ಸರ್ ಇನ್ನೂ ಇದ್ದಾರಾ ಅಂತ ಸರ್ ಕಾಡಲ್ಲಿ ಸರ್? ಇಲ್ಲ, ಅವರು ನಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಅವ್ರನ್ನ ಹೊರಗಾಕಿದ್ರು ಅಂತ. ಅದೇನೇನು ಕಾರಣ ಗೊತ್ತಿಲ್ಲ, ಅದನ್ನು ಈಗ ಹುಡುಕಿಸ್ತಾ ಇದ್ದಾರೆ. ಅವರು ಅದೇ ಭಾಗದಲ್ಲಿ ಚಿಕ್ಕಮಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಒಂದು ಮಾಹಿತಿ ಇದೆ, ಹುಡುಕಿಸ್ತಾರೆ. ಈಗ ನಕ್ಸಲ್ ಮುಕ್ತ ಅಂತ ಹೇಳ್ತಿದ್ರು ಸರ್, ಈಗ ಇಷ್ಟಕ್ಕೆ ಮುಗಿದ್ರ ಸರ್ ಬೇರೆ ಏನಾದರೂ ಇದ್ದಾರಾ ಅನ್ನೋಂಥ ಮಾಹಿತಿ? ಇಲ್ಲ, ಬೇರೆ ಏನು ನಮಗೆ ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರೇ 6 ಜನ ಲಾಸ್ಟ್ ಅಂತ. ಹೊರಗಡೆಯಿಂದ ಬೇರೆ ರಾಜ್ಯದಿಂದ ಏನಾದರೂ ಬಂದರೆ ಅದನ್ನು ಮಾನಿಟರ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಒರಿಸ್ಸಾ ಕಡೆಯಿಂದ ಬರೋ ಸಾಧ್ಯತೆ ಇದೆ, ಅಥವಾ ಕೇರಳದಿಂದ ಬರೋ ಸಾಧ್ಯತೆ ಇದೆ. ಅದನ್ನು ಬಾರ್ಡ್ರ್ನಲ್ಲಿ ಇನ್ಮೇಲೆ ಅದನ್ನು ಮಾನಿಟರ್ ಮಾಡ್ತಾರೆ. ಒಟ್ಟಾರೆ ಆ ನಕ್ಸಲಿಸಮ್ ಅನ್ನೋದೇನಿದೆಯಲ್ಲ, ಅದನ್ನು ಡಿಸ್ಕರೇಜ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಸರ್ಕಾರದಲ್ಲಿ ನಾವು ಮಾಡ್ತೇವೆ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು, ನಿಮ್ಮ ಹೋರಾಟ ಏನಿದ್ರು ಸಮಾಜದ ಮುಖ್ಯವಾಹಿನಿಗೆ ಬಂದು ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಗಳನ್ನು ಮಾಡ್ಕೊಳ್ಳಿ, ಶಸ್ತ್ರಾಸ್ತ್ರ ಇಟ್ಕೊಂಡು ಹೋರಾಟ ಮಾಡೋದು ಬೇಡ ಅಂತೇಳಿ ಒಂದು ಅಪೀಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಬೇರೆ ಇನ್ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಆ ರೀತಿ ನಮಗಿರೋ ಮಾಹಿತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಅಲ್ಲ, ಈಗ ಸರ್ ಈಗ ನಕ್ಸಲರಿಗೆ ಪ್ಯಾಕೇಜ್ ಕೊಟ್ಟ ಹಾಗೆ ಸರ್, ವಿಕ್ರಮ್ ಗೌಡ ಅವರ ಕುಟುಂಬದವರು ಪರಿಹಾರ ಕೇಳ್ತಾ ಇದ್ದಾರೆ ಸರ್. ಅಲ್ಲ, ಅದನ್ನು ಪರಿಶೀಲನೆ ಮಾಡ್ತಾರೆ. ಯಾಕೆಂದರೆ ಅದು ಆ ಕೇಸೇ ಬೇರೆ, ಇದೇ ಬೇರೆ. ನಕ್ಸಲರು ಶರಣಾಗತಿ ಆದರು ಸರ್, ಅವರ ವೆಪನ್ಗಳು ಏನಾಯಿತು ಅನ್ನೋದು ಪ್ರಶ್ನೆ ಶುರುವಾಗಿದೆ ಸರ್. ಅಲ್ಲ, ಈಗ ಅದನ್ನು ಹುಡುಕಿಸ್ಬೇಕು. ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.